ಉತ್ತಮವಾದಂಥ ತೀರ್ಮಾನಗಳನ್ನು ಮಾಡಿದ್ದೇವೆ. ಜನರಿಗೆ ಒಳ್ಳೆಯದಾಗುವಂಥ ರೀತಿಯಲ್ಲಿ ಇವತ್ತೆಲ್ಲ ಸಚಿವ ಸಂಪುಟದಲ್ಲಿರುವಂಥ ಕಾರ್ಯಸೂಚಿಯಲ್ಲಿ ಏನಿತ್ತು ಎಲ್ಲೋ ಚರ್ಚೆ ಆಗಿದೆ. ಮಾನ್ಯ ಎಚ್ ಕೆ ಪಾಟೀಲ್ ಸಾಹೇಬರು ಬಂದು ಸಚಿವ ಸಂಪುಟ ತೀರ್ಮಾನಗಳ ಬಗ್ಗೆ ನಿಮಗೆ ಮಾಹಿತಿಯನ್ನು ಕೊಡ್ತಾರೆ. ಈಗ ರಾಜಕೀಯ ಬೆಳವಣಿಗೆ ನಾಯಕ ಅದ್ರ ಬಗ್ಗೆ ಹೇಳಿ ಸರ್. ರಾಜಕೀಯ ಬೆಳವಣಿಗೆಗಳ ಬಗ್ಗೆ ಸರ್, ರಾಜಕೀಯ ಬೆಳವಣಿಗೆ ಬಗ್ಗೆ ಅದೆಲ್ಲ ವರಿಷ್ಠರು ಹೇಳ್ತಾರೆ, ನಮ್ಗೆ ಅದಕ್ಕೆ ಸಂಬಂಧ ಇಲ್ಲ. ಏನು ಪ್ಲಾನ್ಗಳಿಲ್ಲ, ಅದರ ಅವಶ್ಯಕತೆನೂ ಇಲ್ಲ. ಮಲ್ಲಿಕಾರ್ಜುನ್ ಖರ್ಗೆ ಅವರು ಸರ್ ಕರೆದು ಮಾತಾಡ್ತೀವಿ ಅಂತ ಹೇಳಿದ್ದಾರೆ. ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ನಮ್ಮ ಅತ್ಯಂತ ವರಿಷ್ಠ ನಾಯಕರು, ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಅಧ್ಯಕ್ಷರು. ಅವ್ರು ಏನು ಹೇಳ್ತಾರೆ ಅದೇ ಎಲ್ಲ ರೀತಿಯಲ್ಲಿ ಎಲ್ಲರೂ ಅದಕ್ಕೆ ಬದ್ಧರಾಗಿದ್ದೇವೆ. ಸಿಎಂ ಮತ್ತೆ ಡಿಸಿಎಂ ನ ಕರಿತೀವಿ ಅಂತ ಹೇಳಿದ್ದಾರೆ ಮಲ್ಲಿಕಾರ್ಜುನ್ ಖರ್ಗೆ ಅವರು. ಈ ಮುಂದಿನ ತೀರ್ಮಾನ ಏನು ಸರ್? ಆಯ್ತು, ಒಂದು ನಿಮಿಷ. ಸ್ನೇಹಿತರಿಗೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಸಿಎಂ ಡಿಸಿಎಂ ಕರಿತೀನಿ ಕರೀತಾರೆ, ಅವ್ರು ಮಾತಾಡ್ತಾರೆ. ಇಲ್ಲಿ ಡಿಸಿಷನ್ ಹೇಳ್ತಾರ, ಇಲ್ಲಿ ಹೇಳಕ್ಕಾಗತ್ತಾ? ನಾನು ಹೇಳಕ್ಕಾಗತ್ತಾ? ಅಥವಾ ಸಿಎಂ ಸಾಹೇಬ್ರು ಹೇಳ್ತಾರ? ಯಾರು ಹೇಳ್ತಾರೆ? ಈಗ ಒಕ್ಕಲಿಗ ಸ್ವಾಮೀಜಿಗಳು ಒಕ್ಕಲಿಗ ಸಂಘ ಬಹಿರಂಗವಾಗಿ ಮಾತಾಡ್ತಾ ಇರುವಂತದ್ದು ಅವ್ರವ್ರು ಅದು ವೈಯಕ್ತಿಕ. ಸರ್ಕಾರಕ್ಕೆ ಪಾರ್ಟಿ ಇದೆ, ನಮಗೆ ಹೈಕಮಾಂಡ್ ಇದೆ. ರಾಹುಲ್ ಗಾಂಧಿಯವರು, ಖರ್ಗೆಯವರು, ಜೊತೆಗೆ ವೇಣುಗೋಪಾಲ್ ಸುರ್ಜೇವಾಲ ಅವರು. ಸೊ ಇಬ್ಬರನ್ನ ಕರೆದವ್ರೇನು, ಇಬ್ಬರನ್ನ ಕರೆದು ಮಾತಾಡ್ತಾರೆ. ಬಿಡಪ್ಪ, ಅದು ಈಗ ಆಯ್ತು. ಅವ್ರು ವೈಯಕ್ತಿಕವಾಗಿ ಒಕ್ಕಲಿಗರ ಸಂಘಟನೆ ಇನ್ನೊಬ್ರು ಕರೆಯೋದಕ್ಕೂ ಇದಕ್ಕೂ ಸಂಬಂಧ ಏನು? ಅದು ಅವರ ವೈಯಕ್ತಿಕವಾದಂಥ ಅಭಿಪ್ರಾಯ ಆಗುತ್ತಲ್ಲ. ನನಗೇನು ಗೊತ್ತಿಲ್ಲಪ್ಪ, ಸ್ವಾಮೀಜಿಯವ್ರು ನನ್ನ ಹತ್ರ ಏನು ಮಾತಾಡಿಲ್ಲ. ನಿಮಗೆ ಮಾತಾಡೋರೆ ನಂಗೆ ಗೊತ್ತಿಲ್ಲ. ನಾನು ಆಮೇಲೆ ಹೇಳ್ತೀನಿ. ಉತ್ತಮವಾದಂಥ ತೀರ್ಮಾನಗಳನ್ನು ಮಾಡಿದ್ದೇವೆ. ಜನರಿಗೆ ಒಳ್ಳೆಯದಾಗುವಂಥ ರೀತಿಯಲ್ಲಿ ಇವತ್ತೆಲ್ಲ ಸಚಿವ ಸಂಪುಟದಲ್ಲಿರುವಂಥ ಕಾರ್ಯಸೂಚಿಯಲ್ಲಿ ಏನಿತ್ತು ಎಲ್ಲೋ ಚರ್ಚೆ ಆಗಿದೆ. ಮಾನ್ಯ ಎಚ್ ಕೆ ಪಾಟೀಲ್ ಸಾಹೇಬರು ಬಂದು ಸಚಿವ ಸಂಪುಟ ತೀರ್ಮಾನಗಳ ಬಗ್ಗೆ ನಿಮಗೆ ಮಾಹಿತಿಯನ್ನು ಕೊಡ್ತಾರೆ. ಈಗ ರಾಜಕೀಯ ಬೆಳವಣಿಗೆ ನಾಯಕ ಅದ್ರ ಬಗ್ಗೆ ಹೇಳಿ ಸರ್. ರಾಜಕೀಯ ಬೆಳವಣಿಗೆಗಳ ಬಗ್ಗೆ ಸರ್, ರಾಜಕೀಯ ಬೆಳವಣಿಗೆ ಬಗ್ಗೆ ಅದೆಲ್ಲ ವರಿಷ್ಠರು ಹೇಳ್ತಾರೆ, ನಮ್ಗೆ ಅದಕ್ಕೆ ಸಂಬಂಧ ಇಲ್ಲ. ಏನು ಪ್ಲಾನ್ಗಳಿಲ್ಲ, ಅದರ ಅವಶ್ಯಕತೆನೂ ಇಲ್ಲ. ಮಲ್ಲಿಕಾರ್ಜುನ್ ಖರ್ಗೆ ಅವರು ಸರ್ ಕರೆದು ಮಾತಾಡ್ತೀವಿ ಅಂತ ಹೇಳಿದ್ದಾರೆ. ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ನಮ್ಮ ಅತ್ಯಂತ ವರಿಷ್ಠ ನಾಯಕರು, ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಅಧ್ಯಕ್ಷರು. ಅವ್ರು ಏನು ಹೇಳ್ತಾರೆ ಅದೇ ಎಲ್ಲ ರೀತಿಯಲ್ಲಿ ಎಲ್ಲರೂ ಅದಕ್ಕೆ ಬದ್ಧರಾಗಿದ್ದೇವೆ. ಸಿಎಂ ಮತ್ತೆ ಡಿಸಿಎಂ ನ ಕರಿತೀವಿ ಅಂತ ಹೇಳಿದ್ದಾರೆ ಮಲ್ಲಿಕಾರ್ಜುನ್ ಖರ್ಗೆ ಅವರು. ಈ ಮುಂದಿನ ತೀರ್ಮಾನ ಏನು ಸರ್? ಆಯ್ತು, ಒಂದು ನಿಮಿಷ. ಸ್ನೇಹಿತರಿಗೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಸಿಎಂ ಡಿಸಿಎಂ ಕರಿತೀನಿ ಕರೀತಾರೆ, ಅವ್ರು ಮಾತಾಡ್ತಾರೆ. ಇಲ್ಲಿ ಡಿಸಿಷನ್ ಹೇಳ್ತಾರ, ಇಲ್ಲಿ ಹೇಳಕ್ಕಾಗತ್ತಾ? ನಾನು ಹೇಳಕ್ಕಾಗತ್ತಾ? ಅಥವಾ ಸಿಎಂ ಸಾಹೇಬ್ರು ಹೇಳ್ತಾರ? ಯಾರು ಹೇಳ್ತಾರೆ? ಈಗ ಒಕ್ಕಲಿಗ ಸ್ವಾಮೀಜಿಗಳು ಒಕ್ಕಲಿಗ ಸಂಘ ಬಹಿರಂಗವಾಗಿ ಮಾತಾಡ್ತಾ ಇರುವಂತದ್ದು ಅವ್ರವ್ರು ಅದು ವೈಯಕ್ತಿಕ. ಸರ್ಕಾರಕ್ಕೆ ಪಾರ್ಟಿ ಇದೆ, ನಮಗೆ ಹೈಕಮಾಂಡ್ ಇದೆ. ರಾಹುಲ್ ಗಾಂಧಿಯವರು, ಖರ್ಗೆಯವರು, ಜೊತೆಗೆ ವೇಣುಗೋಪಾಲ್ ಸುರ್ಜೇವಾಲ ಅವರು. ಸೊ ಇಬ್ಬರನ್ನ ಕರೆದವ್ರೇನು, ಇಬ್ಬರನ್ನ ಕರೆದು ಮಾತಾಡ್ತಾರೆ. ಬಿಡಪ್ಪ, ಅದು ಈಗ ಆಯ್ತು. ಅವ್ರು ವೈಯಕ್ತಿಕವಾಗಿ ಒಕ್ಕಲಿಗರ ಸಂಘಟನೆ ಇನ್ನೊಬ್ರು ಕರೆಯೋದಕ್ಕೂ ಇದಕ್ಕೂ ಸಂಬಂಧ ಏನು? ಅದು ಅವರ ವೈಯಕ್ತಿಕವಾದಂಥ ಅಭಿಪ್ರಾಯ ಆಗುತ್ತಲ್ಲ. ನನಗೇನು ಗೊತ್ತಿಲ್ಲಪ್ಪ, ಸ್ವಾಮೀಜಿಯವ್ರು ನನ್ನ ಹತ್ರ ಏನು ಮಾತಾಡಿಲ್ಲ. ನಿಮಗೆ ಮಾತಾಡೋರೆ ನಂಗೆ ಗೊತ್ತಿಲ್ಲ. ನಾನು ಆಮೇಲೆ ಹೇಳ್ತೀನಿ.